ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನಾನೇನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ? ಇದು ಬಂದು ವೈಟ್ ಪಾಂಪ್ಲೆಟ್ ಅಂತ ಹೇಳ್ತಾರೆ. ಇದು ದೊಡ್ಡ ಸೈಜಲ್ಲೂ ಬರುತ್ತೆ, ಚಿಕ್ಕ ಸೈಜಲ್ಲೂ ಬರುತ್ತೆ. ಚಿಕ್ಕ ಸೈಜಲ್ಲಿರೋದು ತುಂಬಾ ಟೇಸ್ಟಾಗಿರುತ್ತೆ, ದೊಡ್ಡ ಸೈಜಲ್ಲಿರೋದು ತುಂಬಾ ಟೇಸ್ಟಾಗೇ ಇರುತ್ತೆ. ಬಟ್ ನನಗೆ ದೊಡ್ಡದಕ್ಕಿಂತ ಚಿಕ್ಕದು ತುಂಬಾ ಇಷ್ಟ. ಅವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ, ಕೈಯಲ್ಲಿ ಹಿಡಿದು ಎಷ್ಟು ಚೆನ್ನಾಗಿ ಫ್ರೈಗೆ ಆಗಲಿ ಸಾರಿಗೆ ಆಗಲಿ ತುಂಬ ಅಮೇಝಿಂಗ್ ಆಗಿರುತ್ತೆ. ಮತ್ತು ಏಡಿಕಾಯಿ, ನನ್ನ ಫ್ರೆಂಡಿಗೆ ಏಡಿಕಾಯಿ ಅಂದ್ರೇ ತುಂಬಾ ಭಯ. ಈ ಕಡೆ ಇದ್ದಾಳೆ ಸೈಡಲ್ಲಿ, ನನ್ನ ಕೈಯಲ್ಲಿ ಏಡಿಕಾಯಿ ಮುಟ್ತಾ ಇದ್ದರೆ ಭಯ ಪಡ್ತಾಳೆ. ಅವಳಿಗೆ ಏಡಿಕಾಯಿ ಇಷ್ಟ ಇಲ್ವಂತೆ, ಬಟ್ ನನ್ನ ಫೇವ್ರೇಟ್ ಏಡಿಕಾಯಿ. ಅದು ಎಲ್ಲ ದೊಡ್ಡ ದೊಡ್ಡ ಏಡಿಕಾಯಿ. ಇಲ್ಲಿ ನೋಡಿ, ಇದು ಹಿಡಿದು ತೋರಿಸ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ನಾನು ನಾನ್ ವೆಜ್ ಪ್ರಿಯಳು, ನಿಜ ಅದೇ. ನಾನು ಜಾಸ್ತಿ ಮನೇಲಿ ನಾನ್ ವೆಜ್ ಮಾಡ್ತಾಯಿರ್ತೀನಿ. ಆ ಕಡೆ ಬಂದು ಇದಿದೆ ನೋಡಿ ಫ್ರಾನು. ನಾನು ತುಂಬಾ ನಾನ್ ವೆಜ್ ಮಾಡ್ತೀನಿ ಮನೇಲಿ. ಹೆಂಗೆ ಹೇಳೋದು, ನಮ್ಮ ಮನೆಯಲ್ಲಿ ವೀಕ್ಲಿ 1 ಟೈಮ್ ಅಥವಾ 2 ಟೈಮ್ ಮಾತ್ರ ವೆಜ್ ಇರುತ್ತೆ. ಸಾಂಬಾರು ಅಥವಾ ಬೇರೆ ಸೊಪ್ಪು ಸಾರು ಆ ಥರ ಮಾಡ್ತೀನಿ. ಬಟ್ ನಾನ್ ವೆಜ್ ಅಂತೂ ಮಾಡ್ತಾಯಿರ್ತೀನಿ. ಯಾಕೆಂದರೆ ನಮ್ಮ ಹುಡುಗರಿಗೆ ಇಷ್ಟ ಆಯಿತಾ, ಈ ಥರ ಇಷ್ಟಪಟ್ಟು ತಿಂತಾರೆ. ಬಟ್ ಅದೇ ತರಕಾರಿ ಎಲ್ಲ ಹಾಕಿ ಎಲ್ಲ ಮಾಡಿದ್ರು ಅದೇ ಖರ್ಚೆ. ಅದ್ರ ಬದಲು ಇನ್ನು ಸ್ವಲ್ಪ ಒಂದು 100 ರೂಪಾಯಿ 150 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಮಕ್ಕಳು ಹೆಲ್ತಿಯಾಗಿರ್ತಾರೆ. ಮೀನು ಬಂದು ಕಣ್ಣಿಗೆ ತುಂಬಾ ಒಳ್ಳೆಯದು. ಆದಷ್ಟು ಮಕ್ಕಳಿಗೆ ಮೀನು ಮಾಡಿಕೊಡಿ, ಕಣ್ಣಿಗೆ ತುಂಬಾ ಒಳ್ಳೆಯದು. ಬ್ರೈನ್ ಡೆವಲಪ್ಮೆಂಟಿಗೆ ಮೀನು ತುಂಬಾ ಒಳ್ಳೆಯದಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಇದು ಬೇಡ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅವರು ಬೇರೆ ಹಾಕ್ಕೊಡ್ತೀನಿ ಇರಮ್ಮ ಅಂತೇಳಿ ಹಾಕ್ಕೊಡ್ತಾಯಿದ್ರು. ಬಟ್ ನಮ್ಮ ಮನೆ ಹತ್ರ ಎಲ್ಲ ಫ್ರೆಶ್ಶಾಗೆ ಸಿಗುತ್ತೆ, ಏನು ಮೋಸ ಇರೋದಿಲ್ಲ. ಬಟ್ ಆದ್ರೂ ನಾನು ಅವರಿಗೆ ಜಾಸ್ತಿ ಹೇಳ್ತಾ ಇರ್ತೀನಿ, ನನಗೆ ಗೊತ್ತು ಅದು ಫ್ರೆಶ್ ಅಂತ. ಬಟ್ ಆದ್ರೂ ಇನ್ನೂ ಫ್ರೆಶ್ಶಾಗಿ ಹಾಕಲಿ, ಇನ್ನೂ ಒಳಗಡೆ ಇರೋದು ಹಾಕಲಿ ಅಂತ ಹೇಳ್ತಾ ಇರ್ತೀನಿ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ನೋಡಿ ಸಿಸರಲ್ಲಿ ಕಟ್ ಮಾಡ್ತಾಯಿದ್ದಾರೆ. ನಾನು ಫ್ರೈಗೆ ಅಂತಲೇ ಕಟ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ಬಂದು ಏಡಿಕಾಯಿ ತಗೊಂಡೆ. ನೋಡಿ, ದಪ್ಪ ದಪ್ಪ ಏಡಿಕಾಯಿ. ಹಳ್ಳಿಗಳ ಕಡೆ ಎಲ್ಲ ಜಾಸ್ತಿ ಹೊಲ ಗದ್ದೆಗಳಲ್ಲಿ ಏಡಿಕಾಯಿ ಸಿಗುತ್ತೆ. ಹಂಗಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಗದ್ದೆಗಳಲ್ಲೆಲ್ಲ ನಮ್ಮ ತಾಯಿ ಹಂಗಂಗೆ ಒಂದು ಕೈಗೆ ಕವರ್ ಹಾಕ್ಕೊಂಡು ಹೋಗಿ ಹಾಗೆ ಗದ್ದೆಗಳಲ್ಲಿ ಏಡಿಕಾಯಿ ಹಿಡಿದು ಎತ್ತುತ್ತಾಯಿದ್ರು. ಫ್ರೆಂಡ್ಸ್, ಏಡಿಕಾಯಿ ಬಂದು ತುಂಬಾ ಹೀಟು ಮತ್ತು ವೆಯ್ಟ್ ಲಾಸ್, ಅಂದರೆ ನಾವು ವೆಯ್ಟ್ ಲಾಸ್ ಆಗ್ತೀವಲ್ಲ, ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಹೀಟ್ ಇರೋದ್ರಿಂದ ಜಾಸ್ತಿ ಬಾಡಿಯಲ್ಲಿ ಹೀಟ್ ಜನ್ರೇಷನ್ ಉತ್ಪತ್ತಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತಾರೆ. ಮತ್ತು ಈ ಕೋಲ್ಡ್ ಆಗಿದ್ದರೆ ಅಂಥದಕ್ಕೂ ತುಂಬಾ ಒಳ್ಳೆಯದು. ನನಗೆ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿತ್ತು, ತಲೆಬರ ಜಾಸ್ತಿ ಆಗಿತ್ತು, ನನ್ನ ಮಗನಿಗೂ ಕೋಲ್ಡ್ ಆಗಿತ್ತು. ಸರಿ, ಅದಕ್ಕೆ ಏಡಿಕಾಯಿ ತಗೊಂಡು ಅದು ಒಳಗಡೆ ಇರೋದೆಲ್ಲ ಎತ್ತಾ ಇದ್ದಾರೆ. ಆದರೆ ತುಂಬಾ ಟೇಸ್ಟಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳ ಕಡೆ ಬಂತು ಅಂದರೆ ನೀವು ಧಾರಾಳವಾಗಿ ತೊಗೋಬೋದು. ಏಡಿಕಾಯಿ ಈಗ ಬಂದು ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಈಗ ಬಂದು ಮಳೆ ಬರ್ತಾ ಇದೆ. ಬ್ಯಾಂಗ್ಳೂರು ಸೈಡ್ ಹೇಳೋದೇ ಬೇಕಾಗಿಲ್ಲ, ಎಲ್ಲಿ ನೋಡಿದ್ರೆ ಅಲ್ಲಿ ಮೋಡ ಮುಚ್ಕೊಳ್ಳುತ್ತೆ. ಚಳಿ ಜಾಸ್ತಿ ಆಗಿಬಿಟ್ಟಿದೆ. ಮಕ್ಕಳಿಗೆ ಆದಷ್ಟು ಏಡಿಕಾಯಿ ಮಾಡಿಕೊಡಿ, ಏಡಿಕಾಯಿ ಗ್ರೇವಿ ಥರ ಮಾಡಿಕೊಡಿ, ಸೂಪ್ ಮಾಡಿಕೊಡಿ, ತುಂಬಾ ಒಳ್ಳೆಯದು. ನೋಡಿ, ಸುಮ್ಮನೆ ನಾವು ಹಾಸ್ಪಿಟ್ಲ್ಗಳಿಗೆ ದುಡ್ಡುಗಳನ್ನು ಖರ್ಚು ಮಾಡೋ ಬದಲು ಮನೆಯಲ್ಲಿ ಚಿಕ್ಕದಾಗಿ ಮಕ್ಕಳಿಗೆ ವಿಧವಾಗಿ ನಾವು ಮಾಡಿಕೊಡೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಮನಿ ಸೇವಿಂಗು ಮಾಡ್ದಂಗೆ ಆಗುತ್ತೆ. ನಾನು ಎಲ್ಲದರಲ್ಲೂ ತುಂಬ ಯೋಚನೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಫಿಶ್ ಬಂದು ಫಿಶ್ 1/2 kg ತೊಗೊಂಡಿದ್ದೀನಿ, ಮತ್ತು ಏಡಿಕಾಯಿ 1/2 kg ತೊಗೊಂಡಿದ್ದೀನಿ. ಆ ಥರ ಸಿಂಪಲಾಗಿ ತೊಗೊಳ್ತೀನಿ, ಇದು ಕರೆಕ್ಟಾಗಿ ಆಗಿಬಿಡುತ್ತೆ. ಅವರು ದೂರ ಹೋಗಿ ಕಣ್ಣಿಗೆ ಎಗರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಸಿಪ್ಪೆ ಬಂದು ಅದು ಶಾರ್ಪಾಗಿರುತ್ತಂತೆ. ಅದು ಕಣ್ಣು ಒಳಗಡೆ ಹೋಯ್ತು ಅಂದರೆ ಕಣ್ಣಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಕಣ್ಣಲ್ಲಿ ಹೋಗಿ ಚುಚ್ಕೊಂಡ್ರೆ ನಿಮಗೆ ತುಂಬ ಎಫೆಕ್ಟ್ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಸ್ವಲ್ಪ ದೂರ ಬಂದುಬಿಟ್ಟೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಓಕೆ ಅಂತ ಎಲ್ಲ ಕಟ್ ಮಾಡಿದ್ರು. ಕಟ್ ಮಾಡಿ ಆಗಿದ ತಕ್ಷಣ ಮಾರ್ನಿಂಗೇ ಬಂದುಬಿಟ್ಟಿದ್ರು. ಅದರಿಂದ ಸ್ವಲ್ಪ ಹ್ಯಾಪಿನೇ, ಯಾಕಂದರೆ ನಾನು ಕಲೆಕ್ಷನ್ಗೆ ಹೋಗೋದಕ್ಕೆಲ್ಲ ನನಗೆ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಬೇಗ ಅಡುಗೆ ಮಾಡಿಕ್ಬಿಟ್ಟು ಹೋಗ್ಬಿಟ್ರೆ ಒಂದು ಸಮಾಧಾನ ಫ್ರೆಂಡ್ಸ್ ಅಲ್ವಾ. ನೆಮ್ಮದಿಯಾಗಿ ನನಗೆ ಇನ್ನೂ ಒಂದು ಸ್ವಲ್ಪ ಕಲೆಕ್ಷನ್ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಇಷ್ಟೇ ಹಿಂಗೆ ಕಟ್ ಮಾಡಿದ್ದಾರೆ, ಹಿಂಗೆ ಹಾಕ್ಬೇಕು. ಫ್ರೆಂಡ್ಸ್, ಈಗ
ಫಿಶ್ ತಗೊಂಡಿದ್ದೀನಿ ಮತ್ತು ಏಡಿಕಾಯಿ ತೊಗೊಂಡಿದ್ದೀನಿ. ಬೇಗ ಬೇಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ನಾನು ಕಲೆಕ್ಷನ್ಗೆ ಹೋಗಬೇಕು. ಮತ್ತು ನಿಮಗೆ ಗೊತ್ತು ನನ್ನ ಡ್ಯೂಟಿ ಎಲ್ಲದಕ್ಕೂ ಹೋಗಬೇಕಾಗುತ್ತೆ ಮತ್ತು ಸೈಟ್ ಹತ್ರ ಹೋಗಬೇಕು. ಈಗ ಬೇಗ ಬೇಗ ಅಡುಗೆ ಮಾಡಬೇಕು. ಏಡಿಕಾಯಿ ತೊಗೊಂಡಿದ್ದೀನಿ ಮತ್ತು ಫಿಶ್ ತೊಗೊಂಡಿದ್ದೀನಿ. ಬೇಗ ಬೇಗ ಏಡಿಕಾಯಿ ಫ್ರೈ ಮಾಡಿ ಮತ್ತು ಫ್ರೈ ಅಂದರೆ ಗ್ರೇವಿ ಟೈಪಲ್ಲಿ ಮಾಡ್ತೀನಿ. ಮತ್ತು ಬಂದು ಫಿಶ್ ಬಂದು ಫ್ರೈ ಮಾಡ್ತೀನಿ. ಮಾಡಿಬಿಟ್ಟು ಹಿಂಗೂ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿ ಇಟ್ಬಿಟ್ಟು ಬೇಗ ಬೇಗ ನನ್ನ ಡ್ಯೂಟಿಗೆ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಮಾಡ್ತಾಯಿದ್ದೀನಿ. ಈ ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಹಾಲಿತ್ತು, ನನ್ನ ಮಗನಿಗೆ ಹಾಲಿಕ್ಸ್ ಹಾಕಿ ಕಲಸಿ ಕೊಟ್ಟೆ. ಬೇಗ ಬೇಗ ಅಡುಗೆ ಮಾಡಿಕ್ಬಿಟ್ರೆ ಮಾಡಿದ್ರೆ ಬಾಕ್ಸ್ ಕೂಡ ಕಟ್ಬೋದು ಅಂತ ನೋಡ್ತೀನಿ. ಬಟ್ ಆಗಿಲ್ಲ, ಟೈಮ್ ಜಾಸ್ತಿ ಆಗೇ ಹೋಯ್ತು. ನನ್ನ ಮಗ ಪಾಪ ಬ್ರೆಡ್ ಆಮ್ಲೆಟ್ ರೋಸ್ಟ್ ಮಾತ್ರ ಹಾಕಿ ಕೊಟ್ಟೆ. ಆದರೆ ಸ್ಕೂಲ್ ಹತ್ರ ಹೋಗಿ ಟಿಫನ್ ಕೊಟ್ಬಿಟ್ಟು ನಾನು ಹಾಗೆ ಹೋಗ್ತೀನಿ. ಅದೆಲ್ಲ ಅಲೋಡಿದೆ. ಸರಿ, ಈ ಕಡೆ ಮೀನು ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಬಂದು ಈ ಕಡೆ ನೋಡಿ, ನೀವು ನೋಡ್ಬೋದು ಗ್ರೇವಿ. ನಮ್ಮ ಮನೇಲಿ ಏನು ಜನ ಜಾಸ್ತಿ ಇಲ್ಲ ಅಲ್ವಾ ಫ್ರೆಂಡ್ಸ್, ಸಿಂಪಲ್ಲಾಗಿ. ಅದಕ್ಕೆ ಈ ಕಡೆ ಗ್ರೇವಿ ಸಾಕು ಸಿಂಪಲ್ಲಾಗಿ ಅಂತ. ನನಗೆ ಕರೆಕ್ಟಾಗಿ ಕಚ್ಚಾಗ್ಬಿಡ್ಬೇಕು. ಜಾಸ್ತಿ ಉಳಿತಾಯ ಆದರೆ ನೆಕ್ಸ್ಟ್ ನಾಳೆಗೆ ಅಂದರೆ ಅದು ತಂಗಳ ಥರ ಆಗಿಬಿಡುತ್ತೆ ಅಂತ ಇಷ್ಟ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ.